ಇದೇ ಬಿಜೆಪಿ ಅವರು ನಾವು ದುಡಿದು ಸುಸ್ತಾಗ್ಬಿಟ್ಟಿದೀವಿ. ಬಿಜೆಪಿ ಅವರಿಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಡಿ, ನಾವು ಬಡವರು ಅಣ್ಣ, ರೈತರು ನಾವು, ಏನೋ ನಮ್ಮ ಕೈಯಲ್ಲಿ ಆಗಲ್ಲ, ಒಂದು ಬೋರ್ವೆಲ್ ಹಾಕ್ಸ್ಕೊಡಿ ಅಂತ ಹೇಳಿದ್ರೆ ಸುತ್ತಾಡಿಸಿ ಸುಸ್ತಾಗ್ಬಿಟ್ಟಿದೀವಿ ನಾವು. ಬಟ್ ನಮ್ಮ MLA ಸಾಹೇಬ್ರು ಊರಿಗೆ ಬಂದ್ರು, ಅಣ್ಣ ಹಿಂಗೆ ಮಾಡ್ಬಿಟ್ಟವ್ರಣ್ಣ, ಆಗಿರೋ ಬೋರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇವರು, ಸರ್ ಆಗಿದೆ ಅಂತ ಹೇಳಿದ್ದಕ್ಕೆ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿಬಿಟ್ರು. ಅಂತ MLA ಸಿಗ್ಬೇಕು ಅಂದ್ರೆ ನಿಜ ಪುಣ್ಯ ಮಾಡಿರ್ಬೇಕು ನಾವು. ಬಡವರಿಗೆ ಹಾಸ್ಪಿಟ್ಲಿಗೆ ನಮ್ಮೂರಿಗೆ ಬಂದು ಕ್ಯಾಂಪ್ ಹಾಕಿದ್ರು. 40 ಜನ ನಾನು ಕರ್ಕೊಂಡು ಹೋಗಿದ್ದೀನಿ ಸಪ್ತಗಿರಿ ಹಾಸ್ಪಿಟ್ಲಿಗೆ. 40 ಜನ ಅವ್ರು ಪಾಪ ಇವತ್ತು ನೆನೆಸ್ಕೊಂತಾರೆ. ಇಂಥ ಪುಣ್ಯ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ MLA ಸಾಹೇಬ್ರು. ನನ್ನ ಹೆಸರು ಬಂದು ರಾಮಕೃಷ್ಣ ಅಂತ. ನಮ್ಮೂರು ಬಂದು ನಾಸಿಂನಹಳ್ಳಿ ಅಂತ. ಚಿಕ್ಕಬಳ್ಳಾಪುರಕ್ಕೆ ಲಾಸ್ಟ್ ಬಾರ್ಡ್ ನಮ್ಮದು. ಫುಲ್ಲು ಬೆಟ್ಟ ಗುಡ್ಡಗಳು ಮಧ್ಯೆ ಇರೋ ಅಂಥ ಊರು ನಮ್ಮದು. ನಮ್ಮೂರಿಗೆ ಸರಿಯಾಗಿ ಟವರ್ ಸಹ ಬರಲ್ಲ ಅಂಥ ಊರು ನಮ್ಮದು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮೂರಿಗೆ MLA ಬಂದು ಒಂದು 5-6 MLAಗಳು ಹೋದರು. ಇಂಥ MLA ನಮ್ಮ ಊರಿಗೆ ಬಂದು ನಮ್ಮ ಕಷ್ಟ ಸುಖ ಅಂತ ಕೇಳೋಕ್ಕೆ ಅಂತೇಳಿ ನಮ್ಮ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕರ್ಕೊಬಂದು ಚಾಪೆ ಮೇಲೆ ಕೂರಿಸ್ಕೊಂಡು ನಮ್ಮ ಹಳ್ಳಿಯಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಎಂಥ ಬಡ ವ್ಯಕ್ತಿಗಳೇ ಆಗಲಿ ಶ್ರೀಮಂತ ಆಗಿರಲಿ, ಅವ್ರಿಗೆಲ್ಲನೂ ಅಲ್ಲೇ ಚಾಪೆ ಮೇಲೆ ಕೂರಿಸ್ಕೊಂಡು ಅವ್ರ ಕಷ್ಟಗಳು ಏನೇ ಇರಲಿ, ಒಂದು ಹಾಸ್ಪಿಟ್ಲ್ದಾಗಲಿ, ಒಂದು ಪೆನ್ಷನ್ದಾಗಲಿ, ಇಲ್ಲ ರೇಷನ್ ಕಾರ್ಡ್ದಾಗಲಿ, ಪ್ರತಿಯೊಂದು ಸಮಸ್ಯೆನೂ ಚಾಪೆ ಮೇಲೆ ಕುತ್ಕೊಂಡು ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಾಯಿದ್ದಾರೆ. ಇಂಥ ಶಾಸಕರು ನಮಗೆ ಸಿಗಬೇಕು ಅಂದರೆ ನಿಜವಾಗ್ಲೂ ದೇವ್ರಂತ ಅವರು. ನಮ್ಮ ಪ್ರದೀಪಣ್ಣ ಫೈರ್ ಬ್ರ್ಯಾಂಡ್ ದೇವ್ರಂತ ಅವರು. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಫೈರ್ ಬ್ರ್ಯಾಂಡ್ ಅವರು, ದೇವ್ರಂತ ಮನುಷ್ಯ. ಅಂಥವ್ರು ಸಿಗಬೇಕು ಅಂದರೆ ನಿಜ ಪುಣ್ಯ ಮಾಡಿರಬೇಕು. ನಮ್ಮೂರು ಆವಲ್ಬೆಟ್ಟ ರೋಡ್ ನೋಡಿದ್ರೆ ಫುಲ್ ಹದಗೆಟ್ಟೋಗಿದೆ, ಯಾವ MLAನೂ ಹಾಕಲಿಲ್ಲ. ಬಟ್ ನಮ್ಮ ಪ್ರದೀಪಣ್ಣ ಬಂದಮೇಲೆ ಊರಿಗೆ ಅಣ್ಣ ಹಿಂಗೆ ಆಗೋಯ್ತು ಅಂತ ಹೇಳಿದ್ವಿ, ಒಂದೇ ಒಂದು ನಿಮಿಷದಲ್ಲಿ ಹಂಗೆ ಇದು ಮಾಡಿಕೊಟ್ರು. ಅಪ್ಪ ನಾನು ಹಾಕ್ಸ್ಕೊಡ್ತೀನಿ, ಒಂದು 4 ತಿಂಗಳು ಟೈಮ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟವ್ರೆ. ಇಂಥ MLA ಸಿಗ್ಬೇಕಂದ್ರೆ ನಿಜ ಪುಣ್ಯ ಮಾಡಿರಬೇಕು. ಇದೇ BJP ಅವರು ನಾವು ದುಡಿದು ಸುಸ್ತಾಗ್ಬಿಟ್ಟಿದ್ದೀವಿ. BJP ಅವರಿಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಡಿ, ನಾವು ಬಡವರು ಅಣ್ಣ, ರೈತರು ನಾವು, ಏನೋ ನಮ್ಮ ಕೈಯಲ್ಲಿ ಆಗಲ್ಲ, ಒಂದು ಬೋರ್ವೆಲ್ ಹಾಕ್ಸ್ಕೊಡಿ ಅಂತ ಹೇಳಿದ್ರೆ ಸುತ್ತಾಡಿಸಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವು. ಬಟ್ ನಮ್ಮ MLA ಸಾಹೇಬ್ರು ಊರಿಗೆ ಬಂದ್ರು, ಅಣ್ಣ ಹಿಂಗೆ ಮಾಡಿಬಿಟ್ಟವ್ರಣ್ಣ, ಆಗಿರೋ ಬೋರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇವರು, ಸರ್ ಆಗಿದೆ ಅಂತ ಹೇಳಿದ್ದಕ್ಕೆ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿಸ್ಬಿಟ್ರು. ಅಂಥ MLA ಸಿಗಬೇಕಂದ್ರೆ ನಿಜ ಪುಣ್ಯ ಮಾಡಿರ್ಬೇಕು ನಾವು. ಬಡವರಿಗೆ ಹಾಸ್ಪಿಟ್ಲಿಗೆ ನಮ್ಮೂರಿಗೆ ಬಂದು ಕ್ಯಾಂಪ್ ಹಾಕಿದ್ರು. 40 ಜನ ನಾನು ಕರ್ಕೊಂಡು ಹೋಗಿದ್ದೀನಿ ಸಪ್ತಗಿರಿ ಹಾಸ್ಪಿಟ್ಲಿಗೆ. 40 ಜನನ ಅವ್ರು ಪಾಪ ಇವತ್ತು ನೆನೆಸ್ಕೊತಾರೆ. ಇಂಥ ಪುಣ್ಯ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ MLA ಸಾಹೇಬ್ರು. ಅಂಥವ್ರನ್ನ ಕೆಲವರು ಏನೇನೋ ಅಂತಾರೆ ಅಂದ್ಕೊಳ್ಳಿ, ಬಟ್ ದೇವ್ರಂತ MLA ಅಣ್ಣ ನಮ್ಗೆ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನೀವು ಸದಾ 100 ವರ್ಷ ಹಿಂಗೆ ಬಾಳ್ಬೇಕು ಅಂತ ನನ್ನ ಆಸೆ ಅಣ್ಣ.